ನಂಜನಗೂಡು ತಾಲೂಕು ಆಡಳಿತ ಭವನದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅಮರಶಿಲ್ಪಿ ಜಕಣಚಾರಿ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮುದಾಯದ ಮುಖಂಡರು, ಸ್ಥಳೀಯ ಮುಖಂಡರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಚಂದ್ರು ಅವರು ಶಿಕ್ಷಣದ ಮಹತ್ವವನ್ನ ವಿವರಿಸಿದ್ದಾರೆ. ಸಮುದಾಯದ ಅಭಿವೃದ್ಧಿಗೆ ಶಿಕ್ಷಣದ ಕೊರತೆ ದೊಡ್ಡ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ವಿಶ್ವಕರ್ಮ ಸಮುದಾಯದ ಜನರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ತಮ್ಮ ಮಕ್ಕಳನ್ನ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ IAS, IPS ನಂತಹ ಉನ್ನತ ಹುದ್ದೆಗಳನ್ನು ಪಡೆಯಲು ಪ್ರೇರೇಪಿಸಬೇಕು ಎಂದಿದ್ದಾರೆ. ಶಿಕ್ಷಣದ ಕೊರತೆಯಿಂದಾಗಿ ಸಮುದಾಯದಲ್ಲಿ ಆರ್ಥಿಕ ಹಿಂದುಳಿಯುವಿಕೆ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಕೊರತೆ ಉಂಟಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಮುದಾಯದ ಅಭಿವೃದ್ಧಿಗೆ ರಾಜಕೀಯ ಪ್ರಾತಿನಿಧ್ಯ ಮತ್ತು ಆರ್ಥಿಕ ಸಬಲೀಕರಣದ ಅಗತ್ಯತೆಯನ್ನ ಒತ್ತಿ ಹೇಳಿದ್ದಾರೆ. ಅಲ್ಲದೆ ತಾಲೂಕು ಮಟ್ಟದಲ್ಲಿ ಸಮುದಾಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಪ್ರಸ್ತಾಪಿಸಿದರು. ಇದರಲ್ಲಿ ರಸ್ತೆಗಳಿಗೆ ಸಮುದಾಯದ ಮುಖಂಡರ ಹೆಸರು ಇಡುವುದಾಗಿ ಮತ್ತು ಸಮುದಾಯಕ್ಕೆ ನೀಡಲಾದ ಜಾಗದ ದಾಖಲೆಗಳನ್ನು ಸರಿಪಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ರಾಜಕೀಯ ನಾಯಕರು ಮತ್ತು ಕೆಲವು ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಕಂದಾಯ ಇಲಾಖೆಯ ಶಿರಸ್ತೇದಾರರಾದ ರಾಜು, ವಿರೂಪಾಕ್ಷ ಮತ್ತು ಶ್ರೀನಿವಾಸ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದನ್ನು ಕಂಡು ಖುಷಿ ವ್ಯಕ್ತಪಡಿಸಿದ್ದಾರೆ. ಸಮುದಾಯದ ಅಭಿವೃದ್ಧಿಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಕರೆ ನೀಡಲಾಯಿತು. ತಾಲೂಕು ಆಡಳಿತ ಸಿಬ್ಬಂದಿ ವರ್ಗದವರಿಗೆ ನಾವು ಮನವಿ ಮಾಡೋದೇನೆಂದರೆ ಅನ್ಯತೆ ಯಾರು ಭಾವಿಸಬಾರದು. ನಮ್ಮ ಅಮರಶಿಲ್ಪಿ ಜಕಣಚಾರಿ ಇರ್ಬೋದು, ಭಗವಾನ್ ವಿಶ್ವಕರ್ಮರ ಹೆಸರನ್ನ ಯಾವುದಾದ್ರು ಒಂದು ರಸ್ತೆಗೆ ಅವ್ರನ್ನ ಹೆಸರನ್ನ ಸೂಚಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ. ನಮ್ಮ ಸಮಾಜಕ್ಕೆ ಆತ್ಮೀಯ ಜಾಗವನ್ನು ಕೊಟ್ಟಿರ್ತಾರೆ. ದಯಮಾಡಿ ಅದು ದಾಖಲಾತಿಗಳಲ್ಲಿ ಏನೋ ವೇರಿಯೇಷನ್ ಆಗಿದೆ, ಅದನ್ನು ಸರಿಪಡಿಸಬೇಕು ಅಂತ ಮಾನ್ಯ ನಮ್ಮ ತಾಲೂಕು ದಂಡಾಧಿಕಾರಿಗಳನ್ನ ಕೇಳಿದಾಗ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ತಗೊಂಡು ನಾಳೆ ಮಾಡಿದ್ರೆ ಮಾಡ್ಕೊಂಡಿದ್ದೇವೆ. ದಯಮಾಡಿ ತಾವು ಫಾಲೋ ಮಾಡಬೇಕು ಅಂತ ಈ ಮೂಲಕ ಹೇಳ್ಕೊಟ್ಟ ವಿಶ್ವಕರ್ಮ ಬಂಧುಗಳ ದಯಮಾಡಿ ಮತ್ತೆ ನಾನು ಇದೇ ವಿಚಾರವಾಗಿ ಎಲ್ಲರೂ ಮನವಿ ಮಾಡ್ತೇನೆ. ತಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅನಕ್ಷರಸ್ಥರ ಮಾಡಬಾರ್ದು. ತಮ್ಮ ಎಲ್ಲ ಮಕ್ಕಳನ್ನ ಶಿಕ್ಷಕರನ್ನ ಮಾಡಬೇಕಾದ್ರೆ ನಮ್ಮಲ್ಲಿ IAS ಅಧಿಕಾರಿಗಳಿಲ್ಲ, IPS ಅಧಿಕಾರಿಗಳಿಲ್ಲ, ಡಾಕ್ಟರ್ಗಳಿಲ್ಲ, ತಾಲೂಕು ತಹಸೀಲ್ದಾರ್ಗಳಿಲ್ಲ, ಮತ್ತೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್, ಒಬ್ಬ VA, ಒಬ್ಬ PDO, ಈ ಥರ ಯಾವುದೇ ರೀತಿ ನಮ್ಮ ಸರ್ಕಾರದಿಂದ ಸರ್ಕಾರಿ ಕೆಲಸದಲ್ಲಿ ಯಾರು ಇಲ್ಲ. ಬೆರಳಿಕೆ ಎಷ್ಟು ಅಷ್ಟೇ ಮಾತ್ರ. ಇವತ್ತು ಇದೇ ರೀತಿ ನಮ್ಮ ತಾಲೂಕು ವಿಶೇಷವಾಗಿ ನಮ್ಮ ಕರ್ನಾಟಕ, ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕ ಇಂಥದ್ದೊಂದು ಕಲೆಗೆ ಆ ಒಂದು ಅಮರಶಿಲ್ಪಿ ಬೇರೆ ಯಾವ ಕ್ಷೇತ್ರದಲ್ಲೂ ಅಮರ ಅನ್ನೋ ಪದನ ತುಂಬ ಬಳಸೋದು ತುಂಬ ಕಮ್ಮಿ. ಆ ಅಮರ ಶಿಲ್ಪಿ ಬೇಕಾದ್ರೆ ಅಲ್ಲೊಂದು ಆ ವಿಶೇಷತೆಯನ್ನು ನಾವು ಕಾಣಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಆ ಹೆಸರು ಯಾಕೆ ಮಾಡಿದ್ರು ಅಮರ ಶಿಲ್ಪಿ ಅಂತ ಬೇಕಾದ್ರೆ ಸುಮ್ಮನೆ ಅವರೊಬ್ಬರು ಶಿಲ್ಪಿ ಅಷ್ಟೇ, ಅವ್ರಿಗೆ ಅಮರ ಅಂತ ಯಾಕೆ ಕೊಡೋದು? ಸೊ ಆ ಕಲೆ ಮೂಗಿರೋ ತನಕ, ಸೂರ್ಯಚಂದ್ರ ಇರೋ ತನಕ ಶಾಶ್ವತವಾಗಿ ಉಳಿಯುವಂಥದ್ದು. ಅವರ ಎಲ್ಲ ಕಲೆಗಳು ಯಾವುದೋ ಸುಮ್ಮನೆ ಒಂದು ಪುಸ್ತಕದ ಮೇಲಾಗಲಿ ಅಥವಾ ಇನ್ನೆಲ್ಲೋ ಬಳಸಿ ಹೋಗ್ತಕ್ಕಂಥ ಜಾಗದಲ್ಲಿಲ್ಲ, ಶಾಶ್ವತವಾಗಿದ್ದಾವೆ. ಇವತ್ತು ಚಿನ್ನ ಬೆಳೆನಲ್ಲಿ ಮಾಡಿದ್ರು ಅದು ಯಾವತ್ತೋ ಒಂದು ದಿವಸ ಅದನ್ನು ಕರಗಿಸಿದ್ರೆ ಹೋಗ್ಬೋದು. ಆದರೆ ಪ್ರಾಕೃತಿಕವಾಗಿ ಬಂದಿರತಕ್ಕಂಥ ಕಲ್ಲುಗಳು, ಬಂಡೆಗಳು, ಅವುಗಳನ್ನು ಹೊರದು ಸೂಕ್ಷ್ಮವಾದಂಥ ನಾವು ಇವತ್ತು ಅವರ ಕಲೆಗಳನ್ನು ನಾವು ಎಲ್ಲೆಲ್ಲಿ ಶಿಲ್ಪಗಳೆಲ್ಲ ಕೆತ್ತನೆಗಳನ್ನು ಉಳಿಸಿ ಹೋಗಿದ್ದರ ಕ್ಷೇತ್ರಗಳಲ್ಲಿ ನಾವು ಹೋಗಿ ಗಮನಿಸಿದಾಗ ಕಂಡುಬರೋದು ಅವರ ಸೂಕ್ಷ್ಮ